ಹಾಯ್ ಫ್ರೆಂಡ್ಸ್, KSRTCಯ ಡಿಕಮ್ಸಿಯವರ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯ ಥರ್ಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ವೆಬ್ಸೈಟ್ನಲ್ಲಿ ನಿಮಗೂ ಮೆಸೇಜ್ ಕೂಡ ಬಂದಿರಬಹುದು. ಅಂಥವರು ವೆಬ್ಸೈಟ್ನಲ್ಲಿ ಅವರು ಲಿಸ್ಟ್ ಕೂಡ ಹಾಕಿದ್ದಾರೆ. ಯಾರಿಗೆ ಮೆಸೇಜ್ ಬಂದಿಲ್ಲ ಅಂಥವರು ಈ ಒಂದು ಲಿಸ್ಟಿನಲ್ಲಿ ನಿಮ್ಮ ಹೆಸರು ಚೆಕ್ ಮಾಡಿ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಒಂದು ದಿನಾಂಕಕ್ಕೆ ನೀವು ಹಾಜರಾಗುವುದು. 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗಿನ ಒಂದು ಲಿಸ್ಟನ್ನು ಹಾಕಿದ್ದಾರೆ. ಅದೇ ರೀತಿ 27ನೇ ತಾರೀಕಿಗೆ ಗೋರ್ಮೆಂಟ್ ಹಾಲಿಡೇ ನೀಡಿದ ಕಾರಣ ಯಾರ ಒಂದು ಆ ದಿನ ಟ್ರ್ಯಾಕ್ ಟೆಸ್ಟ್ ಇತ್ತು ಅಂಥವರ ಹೆಸರು ಕೂಡ ಈ ಲಿಸ್ಟಿನಲ್ಲಿ ಚೆಕ್ ಮಾಡಿಕೊಳ್ಳಿ. ಈ ಲಿಸ್ಟಿನಲ್ಲಿ ಬರದೇ ಇದ್ದರೆ ನೆಕ್ಸ್ಟ್ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಬರುತ್ತದೆ. ಅದೇ ರೀತಿ ನೆಕ್ಸ್ಟ್ ಲಿಸ್ಟ್ ಐ ಥಿಂಕ್ ನನ್ನ ಪ್ರಕಾರ ಫೈನಲ್ ಲಿಸ್ಟ್ ಆಗಿರುತ್ತದೆ. ಯಾರು ಗೈರು ಹಾಜರಾದ ಅಭ್ಯರ್ಥಿಗಳಿಗೂ ಕೂಡ ಆ ಒಂದು ಲಿಸ್ಟಿನಲ್ಲಿ ಅವರು ಇನ್ನೊಂದು ಅವಕಾಶ ಮಾಡಿಕೊಡುತ್ತಾರೆ. ಸೊ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಮಿಸ್ ಆಗಿದೆ ಹಾಸನದಲ್ಲಿ ಅಂಥವರು ಕೂಡ ಈ ಒಂದು ಲಿಸ್ಟ್ ಮುಗಿದ ನಂತರ ನೆಕ್ಸ್ಟ್ ಅವರ ಒಂದು ಯಾರ ಡೇಟ್ ಮಿಸ್ ಆಗಿದೆ ಅಂಥವರಿಗೆ ಮತ್ತು 27ನೇ ತಾರೀಕಿಗೆ ಯಾರ ಒಂದು ಚಾಲನಾ ಪರೀಕ್ಷೆ ಕರೆಯಬಹುದು. ಅದೇ ರೀತಿ ನೆಕ್ಸ್ಟ್ ಈಗ ಡ್ರೈವರ್ ಚಾಲನಾ ವೃತ್ತಿ ಪರೀಕ್ಷೆ ಯಾವಾಗ ಸ್ಟಾರ್ಟ್ ಮಾಡುತ್ತಾರೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, KSRTCಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಹಾಸನ ಟ್ರ್ಯಾಕ್ ಟೆಸ್ಟಿನ 3ನೇ ಲಿಸ್ಟ್ ಇವತ್ತು ಬಿಡುಗಡೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು ವೆಬ್ಸೈಟ್ನಲ್ಲಿ 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಇನ್ನೊಂದು ಲಿಸ್ಟ್ ಬಿಟ್ಟಿದ್ದಾರೆ. ಟೋಟಲ್ 700 ಅಭ್ಯರ್ಥಿಗಳನ್ನು 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ 700 ಅಭ್ಯರ್ಥಿಗಳನ್ನು ಕರೆದಿದ್ದಾರೆ. ನೋಡಿ ಫ್ರೆಂಡ್ಸ್, ದಿನಕ್ಕೆ 7ನೇ ತಾರೀಕಿಗೆ 125 ಅಭ್ಯರ್ಥಿಗಳನ್ನು ಕರೆದಿದ್ದಾರೆ. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ 7:30 ಬೆಳಿಗ್ಗೆ 7:30ಕ್ಕೆ ಸರಿಯಾಗಿ ಹೋಗಿ ನಿಮ್ಮ ಒಂದು ದಿನಾಂಕ ನೀವು ಮಿಸ್ ಮಾಡಿಕೊಳ್ಳಲು ಹೋಗಬೇಡಿ. ಮಿಸ್ ಆದವರಿಗೆ ಅವರು ಎಲ್ಲರ ಒಂದು ಡಿಕಮ್ಸಿಯವರ ಚಾಲನಾ ವೃತ್ತಿ ಪರೀಕ್ಷೆ ಮುಗಿದ ನಂತರ ಅವರಿಗೆ ಒಂದು ಚಾನ್ಸ್ ನೀಡುತ್ತಾರೆ. ಬಟ್ ನೀವು ನಿಮ್ಮ ಒಂದು ಡೇಟಿನಲ್ಲಿ ಹೋಗಲು ನೀವು ಟ್ರೈ ಮಾಡಿ. ಯಾರೆಲ್ಲ ಟ್ರ್ಯಾಕ್ ಟೆಸ್ಟ್ ಪಡೆಯಲಿಲ್ಲ ಅಂಥವರು ಕೂಡ ನೀವು ಟ್ರ್ಯಾಕ್ ಟೆಸ್ಟ್ ಪಡೆದುಕೊಳ್ಳಿ. ಅದೇ ರೀತಿ ನಿಮಗೆ ಮೆಸೇಜ್ ಕೂಡ ಬಂದಿರಬಹುದು. ನೀವು ವೆಬ್ಸೈಟಿಗೆ ಹೋಗಿ ಕರೆಪತ್ರವನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ. ಅದೇ ರೀತಿ ಯಾರಿಗೆ ಮೆಸೇಜ್ ಬಂದಿಲ್ಲ ಅಂಥವರು ಇಲ್ಲಿ ಅರ್ಜಿ ಸಂಖ್ಯೆ ಹೆಸರು ಕೂಡ ಇದೆ. ನೀವು ನಿಮ್ಮ ಒಂದು ಹೆಸರು ಚೆಕ್ ಮಾಡಿ ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದೇ ರೀತಿ ಯಾರ 27ನೇ ತಾರೀಕಿಗೆ ಚಾಲನಾ ವೃತ್ತಿ ಪರೀಕ್ಷೆ ಇತ್ತು ಅಂಥವರು ಗೋರ್ಮೆಂಟ್ ಹಾಲಿಡೇ ಇದ್ದ ಕಾರಣ ಆ ದಿನ ಅವರು ಟ್ರ್ಯಾಕ್ ಟೆಸ್ಟ್ ನಡೆಸಲಿಲ್ಲ. ಸೊ ಅಂಥವರು ಈ ಲಿಸ್ಟಿನಲ್ಲಿ ಚೆಕ್ ಮಾಡಿ. ಒಂದು ವೇಳೆ ಈ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಬರದೇ ಇದ್ದರೆ ನೆಕ್ಸ್ಟ್ ಲಿಸ್ಟಿನಲ್ಲಿ ನಿಮ್ಮ ಒಂದು ಹೆಸರು ಅಲ್ಲಿ ಬರುತ್ತದೆ. ಆಮೇಲೆ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಸಲ ನೀವು ಟ್ರ್ಯಾಕ್ ಟೆಸ್ಟಿಗೆ ಹೋಗುವುದು. ಅದೇ ರೀತಿ ಲಾಸ್ಟ್ ಲಿಸ್ಟ್ ಆಗಬಹುದು ನನ್ನ ಪ್ರಕಾರ ಬಹುದು. ಆಮೇಲೆ ಅವರು ಡ್ರೈವರ್ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥವರಿಗೆ ಅವರು ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಮಾಡುತ್ತಾರೆ. ಸೊ ಫ್ರೆಂಡ್ಸ್, ಯಾರು ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ನೀವು ಕೂಡ ರೆಡಿಯಾಗಿರಿ, ಟ್ರ್ಯಾಕ್ ಟೆಸ್ಟ್ ಪಡೆದುಕೊಳ್ಳಿ. ಕೆಲವಷ್ಟು ಅಭ್ಯರ್ಥಿಗಳಿಗೆ ಆಲ್ರೆಡಿ ಯಾರು ಡ್ರೈವರ್ ಹುದ್ದೆಗೆ ಅಪ್ಲೈ ಮಾಡಿದ್ದೀರಿ ಅಂಥವರಿಗೆ ಮೆಸೇಜ್ ಕೂಡ ಬರುತ್ತಾ ಇದೆ. ಸೊ ನಿಮಗೂ ಕೂಡ ಮೆಸೇಜ್ ಬರಬಹುದು. ಯಾರಿಗೆ ಮೆಸೇಜ್ ಬಂದಿಲ್ಲ ನೀವು ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. 1 by 1 ಆಗಿ ಎಲ್ಲರಿಗೂ ಕೂಡ ಮೆಸೇಜ್ ಬರುತ್ತದೆ. ಡೇಟ್ ಇನ್ನೂ ಕೂಡ ಯಾವುದು ಅಂತ ಗೊತ್ತಿಲ್ಲ. ಸೊ ಈ ಒಂದು ಡಿಕಮ್ಸಿ ಮುಗಿದ ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಅವರು ಡ್ರೈವರ್ ಚಾಲನಾ ವೃತ್ತಿ ಪರೀಕ್ಷೆ ಹಾಸನದಲ್ಲಿ ಅವರು ಕಂಟಿನ್ಯೂ ಮಾಡುತ್ತಾರೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.